ಅಲಿ ಖಮೇನಿ ಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲೆಡೆ ಸಂತಾಪವನ್ನ ಸೂಚಿಸಲಾಗ್ತಾ ಇದೆ. ಬೆಂಗಳೂರಲ್ಲಿ ಪ್ರತಿಭಟನೆ ಸಹಿತ ನಡೀತಾ ಇರುವಂತದ್ದು. ಮುಸ್ಲಿಂ ಸಮುದಾಯದವರಿಂದ ಪ್ರೊಟೆಸ್ಟ್ ನಡೀತಾ ಇದೆ. ಅಲಿ ಖಮೇನಿ ಹತ್ಯೆ ಬೆಂಗಳೂರಲ್ಲಿ ಪ್ರತಿಭಟನೆ. ಮುಸ್ಲಿಂ ಸಮುದಾಯದವರಿಂದ ಪ್ರೊಟೆಸ್ಟ್ ನಡೀತಾ ಇದೆ. ಬೆಂಗಳೂರಿನ ರಿಚ್ಮಂಡ್ ಸರ್ಕಲ್ನಲ್ಲಿ ಪ್ರತಿಭಟನೆ. ಇರಾನ್ ಯಾವತ್ತೂ ಯಾರ ಮೇಲೂ ದಾಳಿ ಮಾಡಿಲ್ಲ. ಶಾಲೆ ಮೇಲೆ ಅಮೆರಿಕ ಮತ್ತು ಇಸ್ರೇಲ್ ದಾಳಿ ಮಾಡಿದೆ. ನಮ್ಮ ಶಕ್ತಿ ಜಗತ್ತಿಗೆ ತೋರಿಸುವ ಸಮಯ ಬಂದಿದೆ. ಅಲಿ ಖಮೇನಿ ಗುರುಗಳ ಆತ್ಮಕ್ಕೆ ಶಾಂತಿ ಸಿಗಲಿ. ಮುಸ್ಲಿಂ ಸಮುದಾಯಕ್ಕೆ ಆಧಾರ ಸ್ತಂಭವಾಗಿದ್ರು. ನಮ್ಮ ಸಮುದಾಯದ ಅಭಿವೃದ್ಧಿಗಾಗಿ ದುಡಿದಿದ್ದಾರೆ. ಪ್ರತಿಭಟನೆಯಲ್ಲಿ ಮುಸ್ಲಿಂ ಮಹಿಳೆಯರು ಭಾಗಿಯಾಗಿದ್ದಾರೆ. ಅಲಿ ಖಮೇನಿ ಹತ್ಯೆ ಬೆಂಗಳೂರಲ್ಲಿ ಪ್ರತಿಭಟನೆ ನಡೀತಾ ಇದೆ. ಅಲಿ ಖಮೇನಿ ಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಎಲ್ಲೆಡೆ ಪ್ರತಿಭಟನೆಗಳು ನಡೀತಾ ಇರುವಂತದ್ದು. ಇನ್ನು ಅದರ ಜೊತೆಗೆ ಸಂತಾಪವನ್ನು ಸಹಿತ ಸೂಚಿಸ್ತಾ ಇದ್ದಾರೆ. ಇಸ್ರೇಲ್ ಮತ್ತು ಇರಾನ್ ಯುದ್ಧದಲ್ಲಿ ಇದೀಗ ಅಮೆರಿಕ ಮಾಡಿದಂತಹ ಇದು ದಾಳಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಅಲಿ ಖಮೇನಿಯ ಮನೆಯ ಮೇಲೆ ದಾಳಿ ಆಗಿರುವಂತದ್ದು. ಮನೆಯ ಮೇಲೆ ದಾಳಿ ಆದಂತ ಸಂದರ್ಭದಲ್ಲಿ ಅಲ್ಲಿ ಕುಟುಂಬ ಸಮೇತ ಸಾವನ್ನಪ್ಪಿದ್ದಾರೆ ಅನ್ನುವಂತ ಇನ್ಫಾರ್ಮೇಶನ್ಗಳು ಇರುವಂತದ್ದು. ಅವರ ಮೊಮ್ಮಕ್ಕಳಾಗಿರ್ಬೋದು, ಮಕ್ಕಳಾಗಿರ್ಬೋದು, ಹೆಣ್ಣು ಮಕ್ಕಳು ಸಹಿತ ಅಲ್ಲಿ ಅದರಲ್ಲಿ ದಾಳಿಗೆ ಒಳಗಾಗಿದ್ದಾರೆ ಅನ್ನುವಂಥದ್ದು. ಇನ್ನು ಅದ್ರ ಜೊತೆಗೆ ಅಲಿ ಖಮೇನಿ ಹತ್ಯೆ ಆಗಿದೆ ಅಂತ ಈಗ ಮುಂಚೆನೆ ಇಸ್ರೇಲ್ ಪ್ರಧಾನಿ ಅವರು ಅದ್ರ ಬಗ್ಗೆ ಒಂದು ಕನ್ಫರ್ಮೇಶನ್ ಅನ್ನ ಕೊಟ್ಟಿದ್ರು. ಅದಾದ್ಮೇಲೆ ಟ್ರಂಪ್ ಸಹಿತ ಅಲ್ಲಿ ಅಮೆರಿಕದಿಂದ ಅವರು ಕೂಡ ಕನ್ಫರ್ಮೇಶನ್ ಅನ್ನ ಕೊಟ್ಟಿದ್ರು. ಅದಾದ್ಮೇಲೆ ಇದೀಗ ಅಲ್ಲಿ ಹತ್ಯೆ ಆಗಿರೋದು ಕನ್ಫರ್ಮ್ ಅನ್ನುವಂಥ ವಿಚಾರ ತಿಳಿದ ಮೇಲೆ ಎಲ್ಲೆಡೆ ಸಹಿತ ಪ್ರತಿಭಟನೆಗಳು ನಡೀತಾ ಇದೆ. ಅದರಂತೆ ಇದೀಗ ಬೆಂಗಳೂರಿನ ರಿಚ್ಮಂಡ್ ಸರ್ಕಲ್ನಲ್ಲಿ ಕೂಡ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಸೊ ಈಗ ಅಲಿ ಖಮೇನಿ ಅವರು ಸಾಕಷ್ಟು ಒಂದು ಸೇವೆಯನ್ನ ಸಲ್ಲಿಸಿದ್ದಾರೆ. ಒಬ್ಬ ಹಿರಿಯರು, ಮುಸ್ಲಿಂ ಅವರಿಗೆ ಒಂದು ಆಧಾರವಾಗಿದ್ದಂಥ ಗುರುಗಳಾಗಿದ್ರು ಅನ್ನುವಂಥ ಒಂದಿಷ್ಟು ಸ್ಟೇಟ್ಮೆಂಟ್ ಅನ್ನ ಕೊಟ್ಟು ಅಲ್ಲಿ ಪ್ರತಿಭಟನೆಗೆ ಮುಂದಾಗಿರುವಂಥದ್ದು. ಪ್ರತಿಭಟನೆಯಲ್ಲಿ ಮಹಿಳೆಯರು ಸಹಿತ ಭಾಗಿಯಾಗಿದ್ದಾರೆ. ಸೊ ಅಲ್ಲಿ ಇನ್ನು ಬ್ಲ್ಯಾಕ್ ಡೇ ರೀತಿಯಲ್ಲಿ ಅದನ್ನ ಅಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇರುವಂಥದ್ದು. ಯಾಕಂದ್ರೆ ಎಲ್ಲರೂ ಸಹಿತ ಕಪ್ಪು ಬಟ್ಟೆಯನ್ನ ಧರಿಸಿಕೊಂಡು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಕಪ್ಪು ಬಾವುಟವನ್ನ ಇಟ್ಕೊಂಡು ಪ್ರತಿಭಟನೆ ಮಾಡ್ತಾ ಇರುವಂಥದ್ದು. ಇರಾನ್ ಯಾರ ಮೇಲೂ ಸಹಿತ ಸುಮ್ಮನೆ ದಾಳಿ ಮಾಡೋಕೆ ಹೋಗೋದಿಲ್ಲ. ಆದ್ರೆ ಈಗ ದಾಳಿಯನ್ನ ಮಾಡಿದ್ರೆ ಇದನ್ನ ನಾವು ಖಂಡಿಸ್ತೀವಿ, ಇದಕ್ಕೆ ಪ್ರತಿರೋಧವನ್ನ ತೀರಿಸಿಕೊಳ್ಳೇಬೇಕು ಅನ್ನುವಂಥ ರೀತಿಯಲ್ಲಿ ಈಗ ಪ್ರತಿಭಟನೆ ಮುಂದೋಗ್ತಾ ಇರುವಂಥದ್ದು. ಸೊ ಹೀಗಾಗಿ ಅಲಿ ಖಮೇನಿಯ ಒಂದು ವಿಚಾರಕ್ಕೆ ಅಲ್ಲಿ ಸತತವಾದಂಥ ಸುದೀರ್ಘವಾದಂಥ ಆಡಳಿತವನ್ನು ನಡೆಸಿಕೊಂಡು ಒಳ್ಳೆಯ ರೀತಿಯಾದಂಥ ಆಡಳಿತವನ್ನು ನಡೆಸ್ಕೊಂಡು ಬಂದಂಥವ್ರು. ಸೊ ಹೀಗಾಗಿ ಇಸ್ರೇಲ್ ಇರಾನ್ ಯುದ್ಧದಲ್ಲಿ ಈಗ ಅಲಿ ಖಮೇನಿಯ ಹತ್ಯೆ ಮತ್ತು ದೊಡ್ಡ ದೊಡ್ಡ ತಲೆಗಳ ದಂಡ ಆಗಿದೆ. ದೊಡ್ಡ ದೊಡ್ಡ ತಲೆಗಳನ್ನ ಅಲ್ಲಿ ಮಟಾಶ್ ಮಾಡಾಗಿದೆ. ಅಮೆರಿಕ ಸಹಿತ ಕೈ ಜೋಡಿಸಿರೋದ್ರಿಂದ ಇಸ್ರೇಲ್ ಮತ್ತು ಅಮೆರಿಕ ಬಲಾಢ್ಯವಾಗಿ ಬಲಿಷ್ಠವಾಗಿ ಇರಾನ್ ಮೇಲೆ ಸತತವಾಗಿ ದಾಳಿಯನ್ನು ನಡೆಸ್ತಾ ಇರುವಂಥದ್ದು. ಅಲ್ಲಿ ಅಲಿ ಖಮೇನಿ ಹತ್ಯೆ ಆಗುತ್ತೆ. ಅಲ್ಲಿ ಕುಟುಂಬ ಸಮೇತ ಮನೆಯ ಮೇಲೆ ಅಲ್ಲಿ ದಾಳಿಯನ್ನ ಮಾಡಲಾಗುತ್ತೆ. ಕುಟುಂಬ ಸಹಿತ ಅಲ್ಲಿ ಹತ್ಯೆ ಆಗುತ್ತೆ. ಸೊ ಇದನ್ನ ಎಲ್ಲೆಡೆ ಸಹಿತ ಈಗ ಪ್ರತಿಭಟನೆ ಮಾಡಿ ಸಂತಾಪವನ್ನ ಸೂಚಿಸ್ತಾ ಇದ್ದಾರೆ.